ಚುನಾವಣಾ ಆಯೋಗ ಸಾಂವಿಧಾನಿಕ ರಕ್ಷಕ ಸಂಸ್ಥೆ ಆಗಿರೋ ಬದಲು ಇದ್ದಕ್ಕಿದ್ದ ಹಾಗೆ ಯಾರು ಮತ ಚಲಾಯಿಸಬಹುದು ಅಂತ ನಿರ್ಧಾರ ಮಾಡುವಂತಹ ಗೇಟ್ ಕೀಪರ್ ಥರ ಆಗಿರೋದು ಯಾಕೆ? ಎಸ್ಐಆರ್ ಅನ್ನೋದು ಪರಿಷ್ಕರಣೆಯಾಗದೇನೆ ಅಳಿಸುವಿಕೆಯ ಅಭಿಯಾನ ಆದ್ರೆ ಕೋಟ್ಯಾಂತರ ಮತದಾರರನ್ನ ರಾತ್ರೋರಾತ್ರಿ ಶಂಕಿತರನ್ನಾಗಿಸುವಂತ ಬೆದರಿಕೆ ಆಗಿದೆಯಾ? ದಶಕಗಳಿಂದ ಮತ ಚಲಾಯಿಸಿದಂತ ನಾಗರಿಕರು ಈಗ ಇದ್ದಕ್ಕಿದ್ದ ಹಾಗೆ ತಮ್ಮ ಪೌರತ್ವವನ್ನ ಮರು ಸಾಬೀತುಪಡಿಸಬೇಕಾದಂತಹ ಸ್ಥಿತಿ ಯಾಕೆ ಎದುರಾಗಿದೆ? ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಸ್ವಚ್ಛಗೊಳಿಸುವಂತಹ ದೋಷಪೂರಿತ ಎಐ ಅಪಾರದರ್ಶಕ ಡೇಟಾ ವ್ಯವಸ್ಥೆಯನ್ನ ಬಳಸ್ತಾ ಇದೆಯಾ? ಈ ಸರ್ಕಾರಕ್ಕೆ ಬೇಡವಾಗಿರುವಂತಹ ಮತದಾರರನ್ನ ಸದ್ದಿಲ್ಲದೇನೆ ಮತದಾನದಿಂದ ವಂಚಿತಗೊಳಿಸೋದಕ್ಕೆ ಆಯೋಗ ನಿಂತು ಬಿಟ್ಟಿದೆಯಾ? ಬೂತ್ ಮಟ್ಟದ ಅಧಿಕಾರಿಗಳು ಸಾರ್ವಜನಿಕ ಆಕ್ರೋಶವನ್ನ ಎದುರಿಸಬೇಕಾಗಿ ಬಂದಿರೋದು ಯಾಕೆ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.